ನಮಸ್ಕಾರಗಳು ಬಸ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇದು ಎರಡು ಏನು ನಮ್ಮ ಬುಲ್ಸ್ ಅಂತೂ ಸತತವಾಗಿ 2 ಮ್ಯಾಚ್ನ ವಿನ್ ಆಯಿತು. ಇದು ಏನು ಇಂಪ್ಯಾಕ್ಟ್ ಆಗ್ತಾ ಇರೋದು, ಏನಾದರೂ ಸ್ಟಾರ್ಟಿಂಗ್ 7 ಚೇಂಜಸ್ ಆಗಿರೋದೇ ಮೇನ್ ಇಂಪ್ಯಾಕ್ಟ್ ಆಗ್ತಾ ಇದೆ, ಅಥವಾ ಬಿ ಸಿ ರಮೇಶ್ ಅವರು ಏನು ಹೇಳಿದ್ರು ನಮ್ಮ ಬುಲ್ಸ್ನ ಈ ಬಾರಿಯ ಪರ್ಫಾರ್ಮೆನ್ಸ್ ಬಗ್ಗೆ, ಅದೇ ರೀತಿಯಾಗಿ ಯಾವ ರೀತಿ ಯಂಗ್ಸ್ಟರ್ಸ್ಗಳು ಮಿಂಚ್ತಾ ಇರೋದು, ಅದೇ ರೀತಿಯಾಗಿ ಹೇಳಿದರು ಅವರು ಯಂಗ್ಸ್ಟರ್ಸ್ಗಳದ್ದೇ ಹಾವಳಿ ಈ ಬಾರಿ ನಮ್ಮ ಟೀಮಲ್ಲಿ ಅಂತ. ಅದಕ್ಕಾಗಿ ಇಲ್ಲಿ ಯಂಗ್ಸ್ಟರ್ಸ್ಗಳು ಆ ರೀತಿ ಮಿಂಚ್ತಾ ಇರೋದು, ಒನ್ ಆಫ್ ದ ಟಾಪಲ್ಲಿ ಇರೋದು ರೈಡಿಂಗ್ ಡಿಪಾರ್ಟ್ಮೆಂಟು, ಡಿಫೆನ್ಸ್ ಎಲ್ಲ ಕೂಡ ನೋಡ್ತಾ ಇರೋ ಮಟ್ಟಿಗೆ. ಆದರೆ ರೈಡಿಂಗಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಹಾಕ್ಕೊಂಡು ವೈಸ್ ಕ್ಯಾಪ್ಟನ್, ಅದೇ ರೀತಿಯಾಗಿ ಡಿಫೆನ್ಸಲ್ಲಿ ಕ್ಯಾಪ್ಟನ್ ಆಗಿ ಈ ಬಾರಿ ಅನೌನ್ಸ್ ಆಗಿರುವಂಥವ್ರು ಅವ್ರು ಯಾರು ಕೂಡ ಮ್ಯಾಚ್ನೇ ಆಟ ಆಡ್ತಿಲ್ಲ. 2 ವಿನ್ ಆಗಿರುವಂಥ ಮ್ಯಾಚಸಲ್ಲಿ ಅವರು ಒಂಚೂರು ಕೂಡ ಪಾತ್ರವೇ ಇಲ್ಲ ಅಂತಲೇ ಹೇಳ್ಬೋದಾಗಿದೆ. ಸಿಕ್ಕಾಪಟ್ಟೆ ರೂಮರ್ಸ್ಗಳು ಬರ್ತಿರೋದು ಇನ್ಸ್ಟಾಗ್ರಾಮಲ್ಲಿ, ಅದೇ ರೀತಿ ಬಿ ಸಿ ರಮೇಶ್ ಅವರು ಇದ್ರ ಬಗ್ಗೆ ಎಲ್ಲ ಕೂಡ ಕ್ಲಾರಿಟಿನ ಕೊಟ್ಟಿದ್ದಾರೆ ಪ್ರೆಸ್ಸಲ್ಲಿ. ಯಾಕಪ್ಪ ಅಂತ ಹೇಳಿದ್ರೆ ಅಂಕುಶ್ ರಾತೆ, ಅದೇ ರೀತಿಯಾಗಿ ಆಕಾಶ್ ಶಿಂದೆ ಅವ್ರ ಬಗ್ಗೆ ಎಲ್ಲ ಟೀಮ್ನ ಬಗ್ಗೆ ಅದಕ್ಕೂ ಮೊದಲಾಗಿ ಏನಂತ ಹೇಳ್ತೇನೆ. ಅದಕ್ಕೂ ಮೊದಲಾಗಿ ಚಾನಲ್ದು ವಿಸಿಟ್ ಮಾಡ್ತಾವೆ. ಸಬ್ರಾಗಿದ್ದರೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲೈಕನ್ನು ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾನೆ. ಮಾಡೋದು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಸ್ಟೇಟಿಗೆ ಹೋಗೋದಾದ್ರೆ ಮೊದಲೇದಾಗಿ ಬಿ ಸಿ ರಮೇಶ್ ಅವರು ಮೊದಲ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಅಂಕುಶ್ ರಾತೆ. ಅಂಕುಶ್ ರಾತೆ ಅವರ ಬಗ್ಗೆ ಇಲ್ಲಿ ಬಿ ಸಿ ರಮೇಶ್ ಅವರು ಕೇಳಿದರು ಎಲ್ಲ ಕೂಡ. ಯಾಕಪ್ಪ ಅಂತ ಹೇಳಿದ್ರೆ ಅಂಕುಶ್ ರಾತೆ ಅವ್ರನ್ನ ಸ್ಟಾರ್ಟಿಂಗ್ 7 ಡ್ರಾಪ್ಔಟ್ ಮಾಡಿದ್ಮೇಲೆ ಅವ್ರು ಎಲ್ಲೋ ಕಾಣಿಸ್ಕೊಳ್ಳೋದೇ ತೀರಾ ಕಡಿಮೆ ಆಗಿದೆ ಅಂಕುಶ್ ರಾತೆ ಅವರು. ಯಾಕೆ ಅನ್ನೋದು ಗೊತ್ತಾಗ್ತಿಲ್ಲ. ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಅವರು ಬೆಂಗಳೂರು ಬುಲ್ಸ್ನ ಫಾಲೋ ಮಾಡೋದ್ರಿಂದನೂ ಕೂಡ ಅನ್ಫಾಲೋ ಮಾಡಿದ್ದಾರೆ ಅಂಕುಶ್ ರಾತೆ ಅವರು. ಅದೆಲ್ಲ ಕೇಳಿದಾಗ ಅದು ಫಾಲೋ ಏನೂ ಮ್ಯಾಟ್ರ್ ಆಗೋಲ್ಲ. ಮ್ಯಾಚಲ್ಲಿ ಯಾವ ರೀತಿ ಆಟ ಆಡ್ತಾರೋ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಾಗಿ ಕ್ಯಾಪ್ಟನ್ ಆಗಿ ಅನೌನ್ಸ್ ಆದ ತಕ್ಷಣ 1-2 ಮ್ಯಾಚನ್ನು ಆಟ ಆಡೋದು. ಒಂದು ಮ್ಯಾಚಲ್ಲಿ ಹೈಫೈ ಮಾಡಿದ್ದು, ಸೆಕೆಂಡ್ ಮ್ಯಾಚಲ್ಲಿ ಏನೂ ಪರ್ಫಾರ್ಮೆನ್ಸ್ ಇಲ್ಲ. ಅದೇ ರೀತಿ ಅದಕ್ಕೂ ಮ್ಯಾಚಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಲ್ಲ ಅಂಕುಶ್ ರಾತೆ ಅವ್ರದ್ದು. ನನ್ನ ಪ್ರಕಾರ ಅನ್ನಿಸ್ತಾರೆ ಮಟ್ಟಿಗೆ ಅಂಕುಶ್ ರಾತೆ 2 ಮ್ಯಾಚ್ನ ಆಡಿರೋದು. 3ನೇ ಮ್ಯಾಚ್ ಆಟ ಆಡಲಿಲ್ಲ. ಆಕಾಶ್ ಶಿಂದೆ ಅವರು ಕ್ಯಾಪ್ಟನ್ ಆಗಿರೋದು. ಇಲ್ಲಿ ಮೇನ್ ಹಾಕೊಂಡು ಆಕಾಶ್ ಶಿಂದೆ ಅವ್ರ ಬಗ್ಗೆಯೂ ಕೇಳಿರೋದು. ಆಕಾಶ್ ಶಿಂದೆ ಅವರು ಕೂಡ ರೈಡಿಂಗಲ್ಲಿ ಏನೂ ಕೂಡ ಇಂಪ್ಯಾಕ್ಟ್ನ ಬೀರ್ತಿಲ್ಲ ಅಂತ ಹೇಳ್ಕೊಂಡು ಇಲ್ಲಿ ಬೇರೆಯವ್ರನ್ನ ಇಂಪ್ಯಾಕ್ಟ್ ಮಾಡ್ಕೊಂಡಿರೋದು ಅಂತಲೇ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ಅನ್ನಿಸ್ತಾರೆ ಮಟ್ಟಿಗೆ ಆಕಾಶ್ ಶಿಂದೆ ಅವ್ರನ್ನ ಯಾವ ರೀತಿ ನಮ್ಮ ಬೆಂಗಳೂರು ಬುಲ್ಸು ಟ್ರೀಟ್ ಮಾಡ್ತಾ ಇದೆ, ಮೇನ್ ಹಾಕ್ಕೊಂಡು ವೈಸ್ ಕ್ಯಾಪ್ಟನ್ಸಿನ ಕೊಟ್ಟರು ಕೂಡ ಅವ್ರು ಯಾವುದೇ ರೀತಿಯ ಟೀಮ್ ಯಾವ ರೀತಿ ವಿನ್ ಆಗುತ್ತೋ ಆ ರೀತಿ ಸಪೋರ್ಟ್ ಮಾಡ್ತಾ ಇರೋದು ಆಕಾಶ್ ಶಿಂದೆ ಅವರು ಅಂತಲೇ ಹೇಳ್ಬೋದಾಗಿದೆ. ಅವರು ತಮ್ಮ ಪರ್ಸ್ನಲ್ ಏನು ರೈಡಿಂಗಲ್ಲಿ ಆಗ್ತಾ ಇಲ್ಲ, ಅದಕ್ಕಾಗಿ ಬೇರೆ ರೈಡರ್ಸ್ಗೆ ಅದು ಮೇನ್ ಹಾಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಆಕಾಶ್ ಶಿಂದೆ ಅವರು. ಯಾವುದೇ ರೀತಿಯ ಹೆಚ್ಚಿನದಾಗಿ ಬೇಜಾರು ಮಾಡ್ಕೊಂಡು ಏನು ಕೂತ್ಕೊಳ್ತಾ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಬೇರೆ ಪ್ಲೇಯರ್ಸ್ಗಳಿಗೂ ಕೂಡ ಚಾನ್ಸಸ್ ಕ್ರಿಯೇಟ್ ಹಾಕೊಂಡು ಅವರು ವಿನ್ ಆಗಬೇಕು ಅನ್ನುವ, ಟೀಮ್ ವಿನ್ ಆಗಬೇಕು ಅನ್ನುವಂಥ ಕೇಪಬಿಲಿಟಿ ಎಲ್ಲ ಟೀಮ್ಸ್ಗಳ ಪ್ಲೇಯರ್ಸ್ಗಳಿಗೂ ಅಂತ 100% ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಬಿ ಸಿ ರಮೇಶ್ ಅವರು ಹೇಳಿರೋದು, ಯಾರು ಒಳ್ಳೆಯದಾಗಿ ಆಟ ಆಡ್ತಾರೋ ಅವ್ರನ್ನ ನಾವು ಸ್ಟಾರ್ಟಿಂಗ್ 7 ಇಟ್ಕೊಂಡು ಟೀಮ್ನ ವಿನ್ ಆಗಲಿಕ್ಕೆ, ಫ್ಯಾನ್ಸ್ಗಳಿಗೆ ಖುಷಿಪಡಿಸಲಿಕ್ಕೆ, ಟೀಮ್ ವಿನ್ ಆಗಲಿಕ್ಕೆ ನಾವು ಹೆಚ್ಚಿನದಾಗಿ ಫೋಕಸ್ ಮಾಡ್ತೇವೆ. ಯಾಕಪ್ಪ ಅಂತ ಹೇಳಿದ್ರೆ ಆಕಾಶ್ ಶಿಂದೆ ಅವರು ಹೆಚ್ಚಿನದಾಗಿ ಏನೋ ಎಂಟಿ ರೈಡ್ಸ್ಗಳನ್ನ ಮಾಡ್ತಾಯಿದ್ರು ಅಂತೇಳಿ ಬಿ ಸಿ ರಮೇಶ್ ಅವರು ಹೇಳಿರೋದು. ಹೌದು, ಅವ್ರು ಮಾಡ್ತಿದ್ದದ್ದು ಹೌದು. ರೈಡಿಂಗಲ್ಲಿ ಹೆಚ್ಚೊಂದು ಸ್ಕಿಲ್ಫುಲ್ಸ್ ಇರಲಿಲ್ಲ. ಆದರೆ ಇವಾಗ ನೋಡಿ ಅಲ್ರಿಜಾ ಮಿರ್ಜಾನಿ ಅವರು, ಅದೇ ರೀತಿ ಆಶೀಶ್ ಮಲ್ಲಿಕ್, ಅದೇ ರೀತಿಯಾಗಿ ಗಣೇಶ್ ಬಿ, ಇವರಂತೂ ಸಾಲಿಡ್ ನಮ್ಮ ಬುಲ್ಸ್ನ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೇನ್ ಪಾತ್ರ ವಹಿಸ್ತಿದ್ದಾರೆ. ನನ್ನ ಪ್ರಕಾರ ನಮ್ಮ ಬುಲ್ಸ್ಗೆ ಇದೇ ಮೇನ್ ಕಾರಣ ಹಾಕೊಂಡಿರೋದು, ಅವರಿಬ್ಬರನ್ನ ಡ್ರಾಪ್ ಮಾಡಿರೋದು. ಅದೇ ರೀತಿ ನಮ್ಮ ಬುಲ್ಸ್ಗೂ ಕೂಡ ಹೆಚ್ಚಿನ ಕಾನ್ಫಿಡೆನ್ಸ್ ಬಂದಿರುತ್ತೆ ಈ ರೀತಿ ಪ್ಲೇಯರ್ಸ್ಗಳ ಪರ್ಫಾರ್ಮೆನ್ಸಿಂದ. ಸತತವಾಗಿ 2-2 ಒಂದು ಪಟ್ನ, ಅದೇ ರೀತಿ ಹರಿಯಾಣ 2 ಮೇನ್ ಟೀಮ್ಸ್ಗಳನ್ನ ಹೊಡೆದಿರೋದು. ಪುಣೆಯರ್ನೂ ಕೂಡ ಆಲ್ಮೋಸ್ಟ್ ಹೊಡೆದಾಗೆ ಅಂತ ತಿಳ್ಕೊಳ್ಳಿ. ಅದು ನಿನ್ನೆ ಮ್ಯಾಚಲ್ಲೂ ಸುಮಾರು ನನ್ನ ಪ್ರಕಾರ ಬೋನಸ್ ಪಾಯಿಂಟ್ಗಳನ್ನು ಕೊಡ್ತಾರೆ ಅಂಪೈರ್ಸ್ಗಳು. ಆಮೇಲೆ ಇಲ್ಲ ಅನ್ನೋದು ಅದೊಂದು ಮೇನ್ ಆಗುತ್ತೆ. ಆಮೇಲೆ ಟಿ ವಿ ಅಂಪೈರ್ನ ನೋಡಿಕೊಂಡು, ಅದೇ ರೀತಿಯಾಗಿ ನಮ್ಮ ಪ್ರಕಾರ ಗ್ರೀನ್ ಕಾರ್ಡ್ಸ್ಗಳು ಸಿಕ್ಕಾಪಟ್ಟೆ ನಮ್ಮ ಬುಲ್ಸು ಅಡ್ವರ್ಟ್ನ ಮಾಡ್ಕೊಳ್ತಿದ್ರು. ಪಾಯಿಂಟ್ ಬಂದಾಗ ಎಲ್ಲ ಹೆದರಿಕೆ ಆಗುವಂಥ, ಯಾವ ರೀತಿ ನಮ್ಮ ಇಂಡಿಯಾ ಬೌಲಿಂಗ್ ಹಾಕ್ಬೇಕಾದ್ರೆ ಏನಾದರೂ ನೋಬಲ್ ಆಗುತ್ತೋ ಅನ್ನೋ ಥರ ಇತ್ತಲ್ಲ, ಅದೇ ರೀತಿಯಾಗಿ ಇಲ್ಲೂ ಕೂಡ ಪಾಯಿಂಟ್ ಬಂದಾಗ ಅವ್ರು ಆ ಕಡೆ ಹೋದರೆ ಈ ಕಡೆ ಹೋದ್ರೆ, ಕಾಲು ಆ ಕಡೆಯಿಂದ ಟಚ್ ಮಾಡಿದ್ರೆ ಏನು ಮಾಡಿದ್ರು, ಲಾಬಿಗೆ ಹೋದ್ರೆ, ಅದೇ ಒನ್ ಆಫ್ ದ ಬೆಸ್ಟ್ ತಲೆಯಲ್ಲಿ ಓಡ್ತಾ ಇರುತ್ತೆ. ಒಂದು ಔಟ್ ಆದಾಗೂ ಕೂಡ ಏನಾದರೂ ನಿಮ್ಮ ಮೇನ್ ಹಾಕೊಂಡು ಯೋಗೀಶ್ ಅವರು ಸಾಲಿಡ್ ಡಿಫೆನ್ಸಲ್ಲಿ, ದೀಪಕ್ ಅವರು, ಸಂಜಯ್ ಅವರು, ಅದೇ ರೀತಿಯಾಗಿ ನಮ್ಮ ಸತ್ಯಪ್ಪ ಮಟ್ಟಿ ಅವರು ಒಳ್ಳೆಯದಾಗಿ ಸಾಥ್ ಕೊಡ್ತಾ ಇರೋದು. ಡಿಫೆನ್ಸಲ್ಲಿಯೂ 5 ಜನ ಡಿಫೆಂಡರ್ಸ್ ಜೊತೆ ಜಿತೇಂದರ್ನು ಹಿಡ್ಕೊಂಡ್ರು. 5 ಜನ ಡಿಫೆಂಡರ್ಸ್ ಜೊತೆಗೆ ನಮ್ಮ ಬುಲ್ಸ್ ಹೋಗ್ತಾ ಇರೋದು. ಅದೇ ರೀತಿ 2 ರೈಡಿಂಗ್ ಅಲ್ರಿಜಾ ಅವರು ಆಶೀಶ್ ಮಲ್ಲಿಕ್ ಅವ್ರ ಜೊತೆ ಹೋಗ್ತಾ ಇರೋದು ಅಂತಲೇ ಹೇಳ್ಬೋದು. ಇವರಿಬ್ಬರು ಔಟ್ ಆದರೆ ಅಲ್ಲಿ ಗಣೇಶ್ ಬಿ, ಹನುಮಂತಗೌಡ ಅವರು 100% ಬರೋದಂತ ಹೌದು. ಈ 3 ಜನ ಅದೇ ರೀತಿಯಾಗಿ ಹಿಡ್ಕೊಳ್ಳಿ. 7 ಜನರಲ್ಲಿ 5 ಜನ ಡಿಫೆಂಡರ್ಸು, 2 ಜನ ಇದ್ರ ಜೊತೆನೇ ಇಲ್ಲಿ ಬಿ ಸಿ ರಮೇಶ್ ಅವರು ಹೇಳಿರೋ ಪ್ರಕಾರ ತಾವು ಅಷ್ಟರಲ್ಲೇ ಹೋಗ್ತೇವೆ, ಡಿಫೆನ್ಸ್ನ ಸ್ಟ್ರಾಂಗ್ ಮಾಡ್ಕೊಂಡು ಹೋಗ್ತೇವೆ ಅಂತ ಮೇನ್ ಇಂಟೆನ್ಷನಲ್ ಆಗಿರೋದು. ಅದೇ ರೀತಿಯಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಸಿಟ್ರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಬೆಂಗಾಲ್ ವಾರಿಯರ್ಸ್ ಇದ್ದಾಗೂ ಹಾಗೆ, ಅದೇ ರೀತಿಯಾಗಿ ಇಲ್ಲಿ ಪುನೇರಿ ಪಲ್ಟನ್ಸ್ ಇದ್ದಾಗೂ ಹಾಗೆ, ಇವು ಪುನೇರಿ ಅದೇ ರೀತಿಯಾಗಿ ಏನು ಆಗಿದೆಯಲ್ಲ ಅದೆಲ್ಲ ಕೂಡ ಬಿ ಸಿ ರಮೇಶ್ ಅವರು ತಯಾರು ಮಾಡಿರುವಂಥ ತಂಡವೇ. ಅವ್ರಿಗೆಲ್ಲ ಗೊತ್ತಿರೋದು ಯಾವ ರೀತಿ ಆಟ ಆಡಬೇಕು ಅಂತ. ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಅವರೇ ಡಿಫೆನ್ಸ್ನ, ಅದೇ ರೀತಿ ರೈಡಿಂಗ್ನ ಎಲ್ಲ ಕೂಡ ಇಂಪಾರ್ಟೆಂಟ್ ಮಾಡಿರೋದು. ಆ ರೀತಿ ಬುಲ್ಸ್ಗೆ ಮೇಲ್ಗಡೆ ತಗೊಂಡು ಹೋಗಿರೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ಯಾವ ರೀತಿ ಆಟ ಆಡಿರೋದು ನಿನ್ನೆ ಮ್ಯಾಚಲ್ಲಿ, ಅದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ನ ವಿನ್ಗೆ ಯಾವುದು ಕಾರಣ ಹಾಕೊಂಡಿದೆ ಅನ್ನೋದನ್ನು ತಿಳಿಸ್ಕೊಟ್ಟೆ. ನಿಮಗೆ ವಿಡಿಯೋ ಇಷ್ಟ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ
ಪಿಕೆಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ.